ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಬ್ಲೌಸ್ ಡಿಸೈನ್ ಮಾಡಿದ್ದೀನಿ. ಹಾಗೆ ಒಂದೇ ದಿನ 2 ಬ್ರೈಡ್ ಮೇಕಪ್ ಬಂದಿದ್ದು ಅದನ್ನೆಲ್ಲ ಹೇಗೆ ಮೇಂಟೈನ್ ಮಾಡಿದ್ದೀನಿ ಹಾಗೆ ಎಲ್ಲನೂ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಡಿಸೈನ್ ನೋಡ್ಕೊಳ್ಳಿ. ಹಾಗೆ ಇದು ಕೂಡ ಸ್ಟಿಚಿಂಗ್ ಜೊತೆಗೆ ಯಾವ ರೀತಿ ನಡೀತಾ ಇದೆ ಕೆಲಸ, ಹಾಗೆ ಮತ್ತು ಬ್ಲೌಸ್ ಡಿಸೈನ್ಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ. ಇದು ಧಾರವಾಡಕ್ಕೆ ನಾನು ಕೊರಿಯರ್ ಹಾಕಬೇಕಾಗಿತ್ತು ನೋಡಿರಿ. ಎಲ್ಲ ಅರ್ಜೆಂಟ್ ಅದಾವೆ. ವರ್ಕ್ ಮುಗಿತಾ ಎಲ್ಲನೂ ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ತುಂಬ ಡಿಸೈನ್ಗಳು 3D ಡಿಸೈನ, ಹಾಗೆ ಎಲ್ಲನೂ ತುಂಬ ಡಿಸೈನ್ಗಳು ಹೊಸ ಡಿಸೈನ್ ಮಾಡಿದ್ದೀನಿ. ಹಾಗೆ ಭಾಳಷ್ಟು ಅದಾವ. ನಂಗೆ ಟೈಮ್ ಸಿಗ್ತಾ ಇಲ್ಲ, ಒಂದಷ್ಟು ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಕೆಲಸಕ್ಕೂ ಬರ್ತಾ ಇಲ್ಲ ಇವಾಗ. ಅದು ಕೆಲಸಕ್ಕೆ ಯಾಕೆ ಬರ್ತಾ ಇಲ್ಲ ರೀಸನ್ ಎಲ್ಲನೂ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನೀವು ಕೂಡ ಯಾವ ರೀತಿ ಟೇಲರ್ ಇದ್ದರೂ ಕೂಡ ಕೆಲಸಕ್ಕೆ ಇಟ್ಕೋಬೇಕಾದ್ರೆ ಯಾವ ರೀತಿ ನೋಡಿಕೊಂಡು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗೆ ಇದು ಬ್ಲೌಸ್ ಅವ್ರದ್ದು ನೋಡಿರಿ. 2 ಬ್ಲೌಸು ಧಾರವಾಡದಿಂದ ಇದು ಕೊರಿಯರ್ ಮಾಡಬೇಕಾಗಿತ್ತು. ಇವು ಧಾರವಾಡದ್ದು ಬ್ಲೌಸ್ಗಳು. ಹಾಗೆ ಏನೈತಲ್ಲ, ನಾವು ಏನು ಮಾಡ್ತಾ ಇದ್ದೀವಿ ಹಾಗೆ ಕೆಲ್ಸಕ್ಕೆ ನಾವು ಇಟ್ಕೋಬೇಕಾದ್ರೆ ನಮಗೆ ಎಷ್ಟಿದೆಯಲ್ಲ ಅಷ್ಟೇ ನಾವು ಹಿಡಿಬೇಕಾಗತ್ತೆ. ಯಾಕಂದರೆ ಇನ್ನೊಬ್ಬರು ನಂಬಿಕೊಂಡು ನಾವು ಯಾವಾಗೂ ಕೆಲಸ ಅಂದರೆ ಬಿಟ್ಟರೂ ಕೂಡ ನಾವು ಮಾಡುವಂಥ ನಿಭಾಯಿಸುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು. ಸೊ ಇವಾಗ ಒಂದೇ ದಿನ ಅಂದ್ರೆ ಮದುವೆ ಸೀಸನ್ ಇರೋದ್ರಿಂದ ತುಂಬ ಬ್ಲೌಸ್ಗಳು ಬರ್ತಾವೆ, ಹಾಗೆ ಮೇಕಪ್ಪು ಬರ್ತಾವೆ. ಇವಾಗ ಮೇಕಪ್ ಆಯಿತು, ಹಾಗೆ ಬ್ಲೌಸ್ ಡಿಸೈನು ಆಯಿತು. ಮೇಕಪ್ಪು ನೋಡಿರಿ ಒಂದೇ ದಿನ 2 ಬಂದಿದ್ದಾವೆ. ಹಾಗೆ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನೀವೇ ಮಾಡಿ ಅಂತ ಹೇಳಿದರು ಕೂಡ ಅದೇನಾಗಿತ್ತು, ಒಂದು ಉತ್ತರ ಒಂದು ದಕ್ಷಿಣ ಅಂದರೆ ಬೇರೆ ಬೇರೆ ಕಡೆ ದಿಕ್ಕಿತ್ತು. ಅಲ್ಲೇ ಪಕ್ಕದಲ್ಲಿ ಊರಿದ್ರೆ ನಡೀತೈತಿ. ಹಾಗೆ ಒಂದು 2 ತಾಸು ಡಿಫ್ರೆನ್ಸ್ ಇತ್ತು. ಅದಕ್ಕೆ ಇವು ಮದುವೆ ಬ್ಲೌಸ್ ಒಬ್ಬರು ಅರ್ಜೆಂಟಾಗಿ ಕೊಟ್ಟಿದ್ದರು. ಎಲ್ಲ ಅರ್ಜೆಂಟ್ ಆಗಿನ ಬರ್ತಾ ಇದ್ದಾವೆ. ಆದರೂ ಕೂಡ ಅವರು ಒಂದಷ್ಟು ಬ್ಲೌಸ್ ನನ್ನ ಕಡೆ, ಒಂದಷ್ಟು ಬ್ಲೌಸ್ ಇನ್ನೊಬ್ಬರ ಕಡೆ ಕೊಟ್ಟು ಇವಾಗ ನೋಡಿರಿ ಮೇಕಪ್ಪಿಗೆ ಹೊರಟಿದ್ದೀನಿ. ಇವಾಗ ಒಂದು ಕಡೆ ಏನೈತಲ್ಲ ಮೂಡಲಿಗೆ ನಮ್ಮ ಫ್ರೆಂಡನ್ನು ಹಚ್ಕೊಟ್ಟಿದ್ದೆ. ಇವಾಗ ನಾನು ಮತ್ತು ನಮ್ಮ ಊರ ಬಾಜುಕನ ಇದೆ ನೋಡಿರಿ, ಅಲ್ಲೆಲ್ಲನೂ ಮಲಗಬೇಕಾದ್ರೂ ಕೂಡ ನೈಟ್ ಅಂದರೆ 1 ಗಂಟೆ ಆಯಿತು. ಯಾಕಂದರೆ ನಮ್ಮ ಫ್ರೆಂಡ್ ಬಂದು ಎಲ್ಲ ಮೇಕಪ್ ಸೆಟ್ಟನ್ನು 2 ಸೆಟ್ ಅಂದರೆ ಇವಾಗ ಅಕ್ಕಿಗೆ ಒಂದು ಸೆಟ್ ಎಲ್ಲ ರೆಡಿ ಮಾಡಿಕೊಟ್ಟು ಈ ಕಡೆ ಹೋದೆ ನಾನು. ಇವಾಗ ಕೆಲಸಕ್ಕೆ ಕೂಡ ಬರ್ತಾಯಿಲ್ಲ. ಬ್ಲೌಸ್ ಸ್ಟಿಚಿಂಗ್ ಅಂದರೆ ಇವಾಗ ಮೇನ್ ಬಟ್ಟೆ ಅಷ್ಟು ಅಟ್ಯಾಚ್ ಮಾಡ್ತಾ ಇದ್ರಲ್ಲ ಅಷ್ಟೇ, ಎಷ್ಟು ಬೇಕಷ್ಟು ಸ್ವಲ್ಪ ನಂಗೆ ಹೆಲ್ಪ್ ಆಗ್ತಾಯಿತ್ತು ಕೂಡ. ಇವಾಗ ಬರ್ತಾ ಇಲ್ಲ, ಅವರು ಬಿಟ್ಟಿದ್ದಾರೆ. ನಾನೇ ಮಾಡ್ತಾ ಇದ್ದೀನಿ, ಎಲ್ಲನೂ ಮೇಂಟೈನ್ ಮಾಡ್ತಾ ಇದ್ದೀನಿ ನೋಡಿರಿ. ಇದು ಬ್ಲೌಸ್. ಹಾಗೆ ಈ ರೀತಿ ಇರ್ತೈತಿ. ನಾವು ಏನೋ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಎಲ್ಲನೂ ಕಸ್ಟಮರ್ ಸಂಭಾಳಿಸುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು. ಯಾಕಂದ್ರೆ ಒಮ್ಮೆ ಅವ್ರು ಯಾವಾಗ ಕೈ ಕೊಡ್ತಾರೆ ಹೇಳಕ್ಕೆ ಬರೋದಿಲ್ಲ. ಇವಾಗ ಅದಕ್ಕೆ ನಾನು ಏನು ಮಾಡ್ತೀನಿ, ಅದಕ್ಕೆ ಯಾವಾಗೂ ನನ್ನ ರೆಗ್ಯುಲರ್ ರುಟೀನ್ ಏನಿರ್ತೈತಲ್ಲ, ಬೆಳಗ್ಗೆ ಮಾರ್ನಿಂಗ್ ಎದ್ದುಬಿಟ್ಟು ನಾನು ಮಾಡೋ ಕೆಲಸ ನಾನು ಮಾಡೇ ಮಾಡ್ತೀನಿ. ಇವಾಗ ನೋಡಿ, ಇವಾಗ ಸ್ಟಿಚಿಂಗ್ ಮಾಡೋಕೆ ಕೂತ್ಕೊಂಡೆ. ಯಾಕಂದ್ರೆ 6 ಗಂಟೆ ಬಸ್ಸಿಗೆ ಒಬ್ಬರು ಅಂದರೆ ಹೊಂಟಿದ್ರು. ಯಾಕಂತಂದರೆ ಅವ್ರನ್ನ ಕೊಡಬೇಕಾಗಿತ್ತು ಮದುವೆ ಬ್ಲೌಸ್. ಹಾಗೆ ಅವ್ರು ಕೊಟ್ಟಿದ್ದರು. ಇವಾಗ 6 ಗಂಟೆ ಇನ್ನೊಂದು ಬ್ಲೌಸ್ ಪೆಂಡಿಂಗ್ ಇತ್ತು. ಯಾಕಂದರೆ ರಾತ್ರಿ 12 ಮಟನೂ ವರ್ಕ್ ಹಾಕಿದೆ. ಅದು 12 ಗಂಟೆಗೆ ಅಂದ್ರೆ ಮುಗೀತು. ಆಮೇಲೆ ಸ್ವಲ್ಪ ಯಾಕೋ ಭಾಳ ಸುಸ್ತು ಅನ್ಸಾಕಾಯ್ತು. ಅದಕ್ಕೆ ನಾನು ಏನು ಮಾಡಿದೆ, ಅದಕ್ಕೆ ಮಲ್ಕೊಂಡ್ಬಿಟ್ಟೆ. ಮಲ್ಕೊಂಡು ಹಾಗೆ ಇವಾಗ ಏನಿದೆಯಲ್ಲ ಕಟ್ಟಿಂಗ್ ಮಾಡಿ ಮಲ್ಕೊಂಡೆ. ಯಾಕಂದ್ರೆ ಭಾಳ ಬೆಳಗ್ಗೆ ಬೇಗ ಎದ್ದು ಸ್ಟಿಚ್ ಮಾಡಿ ಕೊಡಬೇಕು. ಇನ್ನು ಯಾಕಂದ್ರೆ ಅವನು ಅಷ್ಟು ಬ್ಲೌಸು ಐರನ್ ಮಾಡಬೇಕು, ಹಾಗೆ ಸ್ಟೋನ್ ಕೂಡ ಹಚ್ಚಬೇಕು. ನಾನು ಏನೂ ಮಾಡಿಲ್ಲ. ಒಮ್ಮೆ ಬಂದರೆ ಈ ರೀತಿ ಬರ್ತಾವೆ ನೋಡಿರಿ ಮದುವೆ. ಅಂದರೆ ಇವಾಗ ಮುಹೂರ್ತ ಹೆಂಗಿರ್ತಾವೆ ಅಂದರೆ ಕಂಟಿನ್ಯೂ ಮುಹೂರ್ತ ಇರ್ತಾವಲ್ವ. ಹಾಗೆ ಇವಾಗ ಮೇಕಪ್ ಹೋಗೋದ್ರಿಂದನೂ ಸ್ವಲ್ಪ ಏನಾಗುತ್ತೆ, 1 ದಿವಸ 2 ದಿವಸ ಹಿಂಗೆ ಹೋಗ್ತಾ ಇರ್ತೀವಿ, ಅದು ಗ್ಯಾಪ್ ಆಗುತ್ತಲ್ಲ. ಇವಾಗ ಬೆಳಗ್ಗೆನ ಟೈಮ್ ನೋಡ್ತಾ ಸ್ಟಿಚ್ ಮಾಡ್ತಾಯಿದ್ದೆ. ಯಾಕಂದರೆ ಟೈಮ್ ಆಗ್ತಾ ಇದೆ ಅಂತಂದರೆ ಇವಾಗ ಬೆಳಗ್ಗೆ ಎದ್ದು ಅವನ್ನೆಲ್ಲನೂ ಐರನ್ ಮಾಡಿ ಬ್ಲೌಸ್ಗಳು ಅವಕ್ಕೆ ಸ್ಟೋನ್ ಹಚ್ಚಿ ಇವನ್ನ ಸ್ಟಿಚ್ ಮಾಡೋಕತ್ತೆ ನೋಡಿರಿ. ಅಷ್ಟೇ ನೋಡಿರಿ ಇರೋದು, ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವೇನು ಅಂದ್ಕೊಂಡಿರ್ತೀವಿ, ಯಾರೋ ಒಬ್ಬರು ನಂಬ್ಕೊಂಡಿರ್ತೀವಿ, ಅವ್ರು ಬರ್ತಾರಪ್ಪ ಫಸ್ಟ್ ಕೇಳ್ಕೋವಾಗ ಎಲ್ಲ ಕಲ್ತು ಹೋಗ್ತಾರೆ. ಬಟ್ ಎಲ್ಲನೂ ಕಲಿತಾರೆ, ಇಲ್ಲ ಅಂತಲ್ಲ. ಕಲ್ತು ಕೂಡ ಅಂದರೆ ನಮ್ಮ ಟ್ರಿಕ್ಸ್ ಕೂಡ ಎಲ್ಲನೂ ಕಲಿತಾರೆ. ಬಟ್ ಕಲಿತು ಯಾಕಂತಂದರೆ ಇವಾಗ ಒಂದೊಂದು ದಿನ ನಾನು ಮೇಕಪ್ಪಿಗೆ
ಹೊರಡಬೇಕಾದ್ರೆ ಒಂದೊಂದು ಕಟಿಂಗ್ ಆಗ್ತಾ ಇರಲಿಲ್ಲ, ಅವ್ರಿಗೆ ಪೇಮೆಂಟ್ ಬೀಳ್ತಾ ಇರಲಿಲ್ಲ. ಅದಕ್ಕೆ ನಾ ಇವಾಗ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡೆ ಅವ್ರಿಗೆ, ಈಗ 2 ವಾರ ಬನ್ನಿ, ಬೇಕಾರೆ ನೀವು ಆಮೇಲೆ ನಿಮಗೆ ಆಗಲಿಲ್ಲ ಅಂದ್ರೆ ನೀವು ಎಷ್ಟು ದುಡ್ಡು ಹೇಳ್ತಿರಲ್ಲ ಅಷ್ಟು ಕೊಡ್ತೀನಿ ಅಂದರೂ ಕೂಡ ಬರಲೇ ಇಲ್ಲ. ಯಾಕಂದ್ರೆ ಯಾವಾಗ ಪರಿಸ್ಥಿತಿ ಹೆಂಗೆ ಬರ್ತೈತಿ ಹೇಳಲಿಕ್ಕೆ ಬರೋದಿಲ್ಲ, ಏನೂ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನಾವು ಎಷ್ಟೋ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಅವ್ರು ಬರಲಿಲ್ಲ. ನೀವು ಏನಾರ ಗೋಕಾಕ್ದಲ್ಲಿ ಯಾರಾರ ನಿಮಗೆ ಟೈಲರಿಂಗ್ ಕೆಲಸ ಬೇಕಾಗಿತ್ತಂದ್ರೆ ನನ್ನ ನಂಬರನ್ನು ಕೊಟ್ಟಿರ್ತೀನಿ. ಹಾಗೆ ಯಾಕಂದ್ರೆ ನೀವು ಮಾಡಬೇಕಾದ್ರೆ ಸ್ವಲ್ಪ ನನ್ನ ಕೆಲಸ ಹೆಂಗಪ್ಪ ಅಂತಂದ್ರೆ ನೀಟಾಗಿರಬೇಕು, ಯಾವಾಗೂ ನೀಟಾಗಿ ನಾನು ಅಂದರೆ ಇದು ಮಾಡ್ತೀನಿ. ಪದೇ ಪದೇ ಅನ್ನೋರವರು ಇನ್ನು ಹೆಂಗೆ ಹೊಲಿಬೇಕು, ಇನ್ನು ಹೆಂಗೆ ಹೊಲಿಬೇಕು, ಏನಾರ ಸ್ವಲ್ಪ ಬಿಚ್ಚು ಅಂತಂದರೂ ಕೂಡ ಅದೇ ರೀತಿ ಇದು ಮಾಡ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಬಿಸ್ನೆಸ್ ಅಂತಂದ್ರೆ ಹಾಗೆ ಇರ್ತೈತಿ. ನಾವು ಎಷ್ಟು ಹೇಳಿದ್ರು ಅವ್ರಿಗೆ ಅಂದರೆ ಕೇಳ್ತಾ ಇರಲಿಲ್ಲ. ಯಾಕಂದ್ರೆ ನಾವು ಅವರು ಕಲೀಲಿ ಅಂತ ಎಲ್ಲನೂ ಕಲಿತರು ಕೂಡ, ಬಟ್ ಈ ರೀತಿ ಮಾಡ್ತಾರಂತ ಅಂದ್ಕೊಂಡಿರಲಿಲ್ಲ. ನಾವು ಹೇಳಿದೆ, ಯಾಕಂದ್ರೆ ನನಗೆ ಕಲೀಲಿಕ್ಕೆ ಹೋದಾಗ ಅವರು ಇದು ಮಾಡ್ತಾಯಿದ್ರಲ್ಲ, ನಾನು ಒಂದೊಂದು ಸುಟಿ ಆಗ್ತಾಯಿದ್ದು, ನಾನು ಕಟಿಂಗ್ ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರು ಪೇಮೆಂಟ್ ಅಂದರೆ ನಾ ಯಾವಾಗ ಹೇಳಿದೆ, ಇಲ್ಲವ ನಾ ಈಗ ಕೊಡ್ತೀನಿ, ನೀನು ಫುಲ್ ಪರ್ಮನೆಂಟ್ ಕೆಲಸನೂ ಕೊಡ್ತೀನಿ ಬಾ ಅಂತಂದರು. ಬರಲೇ ಇಲ್ಲ ಅವರು. ಇರಲಿ ಬಿಡು, ಯಾಕೆ ಅಂದರೆ ಇವಾಗ ನಾನು ಮತ್ತು ಡೈಲಿ ಯಾವ ರೀತಿ ಮಾರ್ನಿಂಗ್ ಹೇಳ್ಬೇಕಲ್ಲ ಅದೇ ರೀತಿ ಹೇಳ್ತಾ ಇದ್ದೀನಿ. ಯಾಕಂದರೆ ಎರಡೂ ಕೆಲಸ ಹೆಡ್ಡೇಕ್ ಆಗ್ತಾಯಿತ್ತು. ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದರೆ ಆಯ್ತು ಅಂಥೇಳಿ ನೈಟ್ ಸ್ವಲ್ಪ 7ಕ್ಕೆ ಸ್ವಲ್ಪ ಕಡಿಮೆ ಮಾಡಿದ್ದೆ ನಾನು. ಇವಾಗ ಮತ್ತು ರೆಗ್ಯುಲರ್ ಆಗಿ ನನ್ನ ರೂಟೀನ್ ಏನಿದೆಯಲ್ಲ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನಾನು ಯಾರನ್ನೂ ಯಾವಾಗೂ ನಾನು ನಂಬ್ಕೊಂಡು ಕುಂದ್ರಂಗಿಲ್ಲ. ಯಾಕಂತಂದರೆ ಯಾವಾಗ ಯಾರು ಕೈ ಕೊಡ್ತಾರೆ ಹೇಳಲಿಕ್ಕೆ ಬರೋದಿಲ್ಲ ಕೆಲಸ. ಅದಕ್ಕೆ ನಂದು ಏನೈತಲ್ಲ ರೆಗ್ಯುಲರಾಗಿ ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ, ಯಾರಿಗೂ ನಾನು ಮಾಡೋಂಗಿಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡೆ ಫ್ರೆಂಡ್ಸ್, ಭಾಳ ರಿಕ್ವೆಸ್ಟ್ ಮಾಡಿಕೊಂಡೆ. 2 ದಿವಸ ಬರ್ರಿ, ನಾನು ಅರ್ಜೆಂಟ್ ಕೊಡುವದವ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡೆ. ಹೆಚ್ಚಿಗೆ ದುಡ್ಡು ಕೊಡ್ತೇನೆಂದ್ರೂ ಕೂಡ ತುಂಬಾ ಮನಸ್ಸಿಗೆ ಹರ್ಟ್ ಆಯ್ತು. ಯಾಕಂತಂದ್ರೆ ಆ ರೀತಿ ಅವರು ನನಗೆ ಇದು ಮೋಸ ಮಾಡಿ ಬಿಟ್ಟಿದ್ರಲ್ಲ, ಅದಕ್ಕೆ ನನಗೆ ತುಂಬಾ ಬೇಜಾರಾಯಿತು. ಏನೂ ಮಾಡೋಕ್ಕಾಗಂಗಿಲ್ಲ, ಯಾರು ಹೆಂಗಿರ್ತಾರೆ ಹೇಳಲಿಕ್ಕೆ ಬರೋದಿಲ್ಲ. ಕಲಿತು ಎಲ್ಲ ಮಾಡಿ ಎಲ್ಲನೂ ಇದು ಮಾಡಿಕೊಂಡು ಮತ್ತು ಈ ರೀತಿ ಮೋಸ ಮಾಡ್ತಾರಪ್ಪ ಅಂತಂದ್ರೆ ಆಗಲಿ, ಅವ್ರಿಗೆ ಒಳ್ಳೇದಾಗಲಿ. ಯಾಕಂತಂದ್ರೆ ಕಲ್ತಾರ ಎಲ್ಲನೂ ಚೆನ್ನಾಗಿ ಅವರು ಇದು ಮಾಡ್ಕೊಳ್ಳಿ. ನನ್ನ ಅಂದರೆ ಇವಾಗ ತುಂಬಾ ಮನಸ್ಸಿಗೆ ಹರ್ಟ್ ಆಯ್ತು. ತುಂಬಾ ಅಂಗಲಾಚಿ ಬಿಡ್ಕೊಂಡೆ ನಾನು ಅವ್ರಿಗೆ. 2 ದಿವಸ ಬರ್ರಿ ಅಂತ ಬರಲೇ ಇಲ್ಲ ಫ್ರೆಂಡ್ಸ. ಅದಕ್ಕೆ ನಾನು ಯಾರನ್ನೂ ಈ ಸಲ ಅಂತ ನಂಬಲಿಕ್ಕೆ ಹೋಗ್ತಾ ಇಲ್ಲ ಯಾರನ್ನೂ. ಯಾಕಂದ್ರೆ ಆ ರೀತಿ ಪೆಟ್ಟು ಮೇಲೆ ಪೆಟ್ಟು ಬಿದ್ದಾಗ ಏನಂತಾರಲ್ಲ, ಒಂದು ಸಿಲೆ ಆಗುತ್ತಲ್ಲ, ಅದಕ್ಕೆ ನನಗೊಂಥರ ಅದು ತುಂಬಾ ಪೆಟ್ಟು ಮೇಲೆ ಪೆಟ್ಟು ಬಿದ್ದು ಅದಕ್ಕೆ ಇವಾಗ ಬೇಡಪ್ಪ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೆ ನಾನು ರೆಗ್ಯುಲರಾಗಿ ಯಾವ ರೀತಿ ಯಾವ ರೀತಿ ಸ್ಟಿಚಿಂಗ ಮಾಡ್ತಾ ಇದ್ದೀನಲ್ಲ, ಯಾರನ್ನೂ ಇದು ಅರ್ಜೆಂಟ್ ಇದೆ ಕೊಡಬೇಕಾಗಿತ್ತಲ್ಲ, ಅರ್ಜೆಂಟ್ ಬೇಗ ಟೈಮ್ ನೋಡ್ಕೊಂಡು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ಕಂಟ್ರೋಲ್ ಮಾಡಿದೆ ಫ್ರೆಂಡ್ಸ. ಯಾಕಂದರೆ ಮೇಕಪ್ ಹೋಗ್ತಾನೆ ನಾನು ಎಲ್ಲ ಬ್ಲೌಸ್ಗಳು ಕೂಡ ಕಂಟ್ರೋಲ್ ಮಾಡಿದೆ. ಇವಾಗ ಡಿಸೈನ್ ತೋರಿಸ್ತೀನಿ ನೋಡಿರಿ, ಯಾವ ರೀತಿ ಡಿಸೈನ್ ಬಂದಿದ್ದಾವೆ ಅಂಥೇಳಿ. ನಿಮಗೂ ಕೂಡ ಟೇಲರ್ ಇದ್ದವ್ರು ಕೂಡ ಅನುಭವ ಆಗ್ಬೋದು. ಈ ರೀತಿ ಕೆಲಸಕ್ಕೆ ಬಂದು ಬಿಟ್ಟು ಆಮೇಲೆ ನೀವು ಎಲ್ಲನೂ ಇದು ಮಾಡ್ಕೋಬೇಕಾರೆ ಹಣೆ ಮೇಲೆ ಸ್ಟಿಕ್ಕರ್ ಅದು ಇಲ್ಲ ಅಂತೇಳಿ ಬ್ಯಾಡ್ ಕಮೆಂಟ್ ಹಾಕ್ಲಿಕ್ಕೆ ಹೋಗಬೇಡಿ. ಬೆಳಗ್ಗೆ ಎದ್ದು ಕೂಡಲೇನ ನಾನು ಇದು ಮಾಡ್ಕೋಕೆ ಹೋಗಲಿಲ್ಲ. ಯಾಕಂದರೆ ನಾವು ಮಾಡ್ಕೋತ ಕೂತ್ರೆ ಅರ್ಜೆಂಟಾಗಿ ಕೊಡಬೇಕಾಗಿತ್ತಲ್ವ, ಅದಕ್ಕೆ ನಾನು ಸ್ಟಿಕ್ಕರ್ ಅದು ಏನು ಹಚ್ಕೊಂಡಿಲ್ಲ. ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಹಾಕ್ಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ತುಂಬಾ ಇವಾಗ ಕೆಲಸ ತುಂಬ ಒತ್ತಡ ಇದೆ. ಯಾಕಂದರೆ ಎಲ್ಲನೂ ಒಬ್ಬಳೇ ನಿಭಾಯಿಸೋದ್ರಿಂದ ತುಂಬಾ ಕೆಲಸದ ಮೇಲೆ ಇದು ಮಾಡಬೇಕು. ನಮ್ಮ ಮೇಲೆ ನಾವು ಕೇರ್ ತೊಗೋಕೆ ಆಗ್ತಾ ಇಲ್ಲ ಇವಾಗ. ಆ ರೀತಿ ಪರಿಸ್ಥಿತಿ ಇದೆ ನೋಡಿರಿ. ಇವಾಗ ಲೆಹಂಗಾ ಬ್ಲೌಸು ಕೂಡ ಸ್ಟಿಚಿಂಗ್ ಮಾಡಿದ್ದೀನಿ. ಅವನು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಅಂತೇಳಿ. ಇದು ಡಿಸೈನ್ ನೋಡಿರಿ, ಬಹಳ ಜನ ಮಾಡಿಸ್ತಾ ಇದ್ದಾರೆ ಈ ಡಿಸೈನ. ತುಂಬಾ ಚೆನ್ನಾಗಿ ಕೂಡ ಕಾಣ್ತಾ ಇದೆ. ಅಷ್ಟು ಬ್ಲೌಸ್ ಅವರು 6 ಸಾರಿ ಹಾಗೆ ಮತ್ತು ಗೊಂಡೆ ಕಟ್ಟಂದಿದ್ರು. 2 ಸಾರಿ ಕಟ್ಟಿದ್ದೀನಿ, ಉಳಿದ ಸಾರಿ ಕಟ್ಟಲಿಕ್ಕೆ ಟೈಮ್ ಸಿಗಲಿಲ್ಲ, ನಂಗೆ ಆಗಲೇ ಇಲ್ಲ. ಅದಕ್ಕೆ ಹೇಳಿದ್ರೆ ಆಯ್ತು ಅವ್ರಿಗೆ ಅಂತೇಳಿ ಇಷ್ಟು ನಾನು ಅಂದರೆ ಬ್ಲೌಸ್ಗಳು ರೆಡಿ ಆದಂದ್ರೆ ಪಿಕೋ ಫಾಲ್ ಎಲ್ಲನೂ ರೆಡಿ ಆಗ್ಯಾವ. ಈ ರೀತಿ ಇರ್ತೈತಿ. ಹಾಗೆ ಒಂದಕ್ಕಿಂತ ಒಂದು ಡಿಸೈನ್ ಬೇರೆ ಮಾಡಿದ್ದೀನಿ. ಹಾಗೆ ಒಂದಷ್ಟು ಇನ್ನೂ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು. ಈ ತಿಂಗಳಂತಂದ್ರೆ ಇವಾಗ ಮುಂದಿನ ತಿಂಗಳು ಬ್ರೈಡಲ್ ತುಂಬಾ ಅಂದರೆ ಇವಾಗ ಬುಕ್ಕಿಂಗ್ ಅದಾವ ಮಾರ್ಚ್ ಏಪ್ರಿಲ್.
ಹಾಗೆ ಬ್ಲೌಸ್ ಸ್ಟಿಚಿಂಗು ಕೂಡ ಹಾಗೆ ಮತ್ತು ನಿಮಗೂ ಕೂಡ ಮೇಕವರ್ ಬೇಕಪ್ಪ ಅಂತಂದರೆ ನನ್ನ ನಂಬರ್ ಕೊಟ್ಟಿರ್ತೀನಿ. ಹಾಗೆ ತುಂಬಾ ಇವಾಗ ನಾನು ಫೋಟೋ ಹಾಕಬೇಕಂದ್ರೆ ಅವ್ರದ್ದು ಮೇಕಪ್ ಮಾಡಿದ್ದು ಅವರು ಅವಕಾಶ ಕೊಟ್ಟೇ ಇಲ್ಲ ನನಗೆ, ಅದಕ್ಕೆ ಹಾಕ್ತಾಯಿಲ್ಲ ಯೂಟ್ಯೂಬ್ದಾಗ. ಇವಾಗ ಯಾರಾರ ನೀವು ಮೇಕಪ್ ಬೇಕಪ್ಪ ಅಂತಂದರೆ ನಾನು ನಿಮ್ಮ ಪರ್ಸ್ನಲ್ ವಾಟ್ಸಪ್ ನಂಬರ್ಗೆ ಬೇಕಾದ್ರೆ ಫೋಟೋಗಳು ಬಿಡ್ತೀನಿ, ಇದು ಮಾಡ್ಕೋಬೋದು. ಮಾರ್ಚ್ ಏಪ್ರಿಲ್ ತುಂಬಾ ಬುಕ್ ಅದಾವ. ಅದಕ್ಕೆ ನಾನು ಇವಾಗ ಇನ್ನೂ ಏನಿಲ್ಲ ಅಂತಂದರೂ 50 ಬ್ಲೌಸ್ ಸ್ಟಿಚ್ ಮಾಡಬೇಕು. ಈ ತಿಂಗಳೊಳಗೆ ನಾನು 50 ಬ್ಲೌಸ್ ಸ್ಟಿಚ್ ಮಾಡಿ ಕಸ್ಟಮರ್ ಕೊಡಬೇಕು. ಇವಾಗ ಇದು ಮಾಡ್ತಾ ಇದ್ದೀನಿ, ಎಲ್ಲ ಕೂಡ ನಿಭಾಯಿಸೋದು ಒಬ್ಬಳೇ ಅಂತ ನಾನು ಈ ರೀತಿ ಆಗ್ತಾಯಿದೆ. ಇವಾಗ ನೋಡಿರಿ, ಗೊಂಡೆ ಬೇಬಿ ಕುಚ್ಚು ಕಟ್ಟಿದ್ದೀನಿ. ಈ ರೀತಿ ಇರ್ತೈತಿ ಬೇಬಿ ಕುಚ್ಚು. ಅದೇ ಇನ್ನೊಂದು ಕುಚ್ಚು ಥರ ಬೇರೆ ಡಿಫ್ರೆಂಟಾಗಿ ಕಟ್ತಾ ಇದ್ದೀನಿ. ಅದು ಪೂರ್ಣ ಆದ ನಂತರ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಬರುತ್ತೆ ಅದು ಅಂತೇಳಿ. ಹಾಗೆ ಇಷ್ಟೆಲ್ಲ ನಡೀತಾ ಇದೆ ನೋಡ್ರಿ ಫ್ರೆಂಡ್ಸ್. ಯಾಕಂದ್ರೆ ತುಂಬಾ ನಮ್ಮ ಕೂಡ ಕೇರ್ ಮಾಡ್ಕೋಕೆ ಆಗ್ತಾ ಇಲ್ಲ, ಆ ರೀತಿ ಆಗ್ತಾ ಇದೆ ಇವಾಗ ಸೀಸನ್ ಇರೋದ್ರಿಂದ. ಮದುವೆ ಸೀಸನ್ ಎಲ್ಲರಿಗೂ, ಯಾಕಂದ್ರೆ ಬ್ರೈಡ್ ಅಂತಂದರೆ ಇವಾಗ ಬ್ರೈಡ್ ಬ್ಲೌಸ್ ನಾವು ಸ್ಟಿಚ್ ಮಾಡ್ತಾ ಇದ್ದೀವಿ ಅಂದರೆ ತುಂಬಾ ಜವಾಬ್ದಾರಿ ಇರ್ತೈತಿ. ಎಲ್ಲನೂ ಕೇರ್ ತೊಗೊಂಡು ಮಾಡಿ ಅವ್ರು ಹೇಳಿ ಟೈಮ್ ಕೊಡಬೇಕಾಗತ್ತೆ. ಇವನ್ನೆಲ್ಲನೂ ಬ್ಲೌಸ್, ಸಾರಿ ಮತ್ತು ಬೇಬಿ ಕುಚ್ಚ ಈ ರೀತಿ ಕಟ್ಟಿದ್ದೀನಿ ನೋಡಿರಿ. ಟೈಮ್ ತುಂಬಾ ಇವಾಗ ನಾವು ಎಷ್ಟು ಟೈಮ್ ಇದು ಮಾಡೋಕ್ಕೋದು ಒಟ್ಟು ಟೈಮ್ ಸಿಗ್ತಾ ಇಲ್ಲ ಯಾವುದಕ್ಕೂ. ಟೈಮ್ ವೇಸ್ಟ್ ಮಾಡಿದೆ ನಾನು ಕೆಲಸ ಮಾಡಿದರೂ ಕೂಡ ಟೈಮ್ ಸಿಗ್ತಾ ಇಲ್ಲ ಯಾವುದಕ್ಕೂ. ಹಾಗೆ ಇನ್ನೊಂದು ನಿಮ್ಗೆ ಸಿಹಿ ಸುದ್ದಿ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಅದು ಏನಂತ ಎಲ್ಲನೂ ನಾನು ನಿಮಗೆ ವಿವರವಾಗಿ ಎಲ್ಲನೂ ಹೇಳ್ಕೊಡ್ತೀನಿ, ಯಾವ ರೀತಿ ಏನು ಅಂಥೇಳಿ. ಇವು ನೋಡಿರಿ ಕುಚ್ಚು ಕಟ್ಟಿರೋದು ಸಾರಿ. ಇವು ಅಷ್ಟು ಪಿಕೋ ಫಾಲ್ ಇವನು ಕಟ್ ಅಂದಿದ್ರು, ಬಟ್ ಆಗಲೇ ಇಲ್ಲ. ಒಬ್ಬಳೇ ಕೆಲಸ ಮಾಡೋದ್ರಿಂದ ಆಗ್ತಾ ಇಲ್ಲ. ಅದಕ್ಕೆ ನನ್ನ ಕಡೆಯಿಂದ ಎಷ್ಟು ಆಕತ್ತೆಲ್ಲ ಅಷ್ಟೆಲ್ಲರನ್ನೂ ಕೂಡ ಖುಷಿ ಪಡಿಸ್ಲಿಕ್ಕೆ ಮಾಡ್ತಾಯಿದ್ದೀನಿ, ಖುಷಿ ಪಡಿಸ್ಲಿಕ್ಕೆ. ಯಾಕಂದ್ರೆ ನೀವೇ ಮಾಡಿ ಅಂತೇಳಿ ಹೇಳ್ತಾ ಇರ್ತಾರಲ್ಲ, ಕಟ್ಟಿ ಅಂತೇಳಿ. ಇದೊಂದು ಮುಗಿತಲ್ವ, ಇವಾಗ ಸ್ಟಿಚ್ ಮಾಡೋಕೆ ಕುಂತ್ಕೊಂಡಿಲ್ಲ. ಇದನ್ನು ನೋಡಿರಿ, ಅವರಿಗೆ ಇದೊಂದು ಸ್ಟೋನ್ ಹಚ್ಕೊ ಅಂತೇಳಿ ಸ್ಟೋನ್ ಹಾಕ್ತಾಯಿದ್ದೀನಿ. ಎಲ್ಲಕ್ಕೂ ಸ್ಟೋನ್ ಹಚ್ಚಿದ್ದೀನಿ, ಇದಕ್ಕೊಂದು ಹಚ್ಚಿಲ್ಲ. ಟೈಮ್ ಅಂದರೆ ಇವಾಗ 6 ಗಂಟೆಗೆ ಹೊಂಟಿದ್ದಾರೆ ಅವರು. ಅದಕ್ಕೆ ಇದು ನಮ್ಮ ಮನೆಯವ್ರು ಕಾಲ್ ಮಾಡಿ ಕೇಳ್ತಾಯಿದ್ರು. ಅವರು ಸರ್ ಒಬ್ಬರೇ ಹೋಗ್ತಾಯಿದ್ರು. ಅದಕ್ಕೆ ಈಗ ಬಂದಿದ್ದೀನಿ ಗೋಡೌನ್ಕಂತ ಹೇಳ್ತಾಯಿದ್ರು. ಬಟ್ ಬಸ್ ಹೋಗೇ ಬಿಡ್ತಂತೆ, ಮತ್ತು ಬೇರೆ ಬಸ್ಗೆ ಇಟ್ಟು ನಾವು ಇದು ಮಾಡಿದೆ ನೋಡಿರಿ. ಈ ರೀತಿ ಇರ್ತೈತಿ, ಏನು ಮಾಡೋಕ್ಕಾಗಲ್ಲ. ನಿಮಗೂ ಇಷ್ಟ ಆಗ್ಬೋದು ನೋಡಿರಿ ವಿಡಿಯೋ.